ನೋಡ್ರಿ ಇಲ್ಲಿ ಬಿಸಿ ಬಿಸಿ ಮಟನ್ ಸಾರ ರೆಡಿ ಆಗೈತಿ. ನೋಡ್ರಿ ಹೆಂಗಾಗ್ಯದ ಅಂಥೇಳಿ. ಮಸ್ತ್ ಆಗೈತೆ ನೋಡ್ರಿ, ಸೂಪರ್ ಆಗ್ಯದ ಮಟನ್ ಸಾರ ರೀ. ನೀವು ಮನ್ಯಾಗ ಮಾಡಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕಂತೂ ಏನೂ ಕೊಬ್ಬರಿ ಹಾಕಿಲ್ಲ, ಉಳ್ಳಾಗಡ್ಡಿ ಟಮಾಟಿ ಏನೂ ಹಾಕಿಲ್ಲ ನೋಡ್ರಿ. ಫಕ್ತ ಮಸಾಲೆ ಮತ್ತು ಖಾರ ಇಷ್ಟೇ ಹಾಕೀನಿ. ಹೆಂಗಾಗೆ ಅಂತ ಹೇಳ್ರಿ. ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ, ಆರಾಮಿದ್ದೀರಿ ಅನ್ಕೋತ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಈಗ ಸಂಜೆ ಟೈಮ್ ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಈಗ ಸಂಜೆ ಟೈಮ್ ಅಂದ್ರೆ 4 ಗಂಟೆ 3 ಗಂಟೆ ಟೈಮ್ ಆಗಿದ್ರಿ. ಈಗ ಸ್ಟಾರ್ಟ್ ಮಾಡಿದ್ದೇವೆ ಫ್ರೆಂಡ್ಸ. ಏನು ಒಣಗಿ ಇದು ಮಟನ್ ಒಣಗಿ ಮಾಡ್ಬೇಕು ನಾವು ರೀ. ಮಟನ್ ತಂದಿದ್ರಿ, ಅದಕ್ಕೆ ಮಟನ್ ಒಣಗಿ ಮಾಡೋದು ಫ್ರೆಂಡ್ಸ. ಮಾಡೋದಲ್ಲ ಎಲ್ಲಿ ತೋರ್ಸೋಣ, ಅದಕ್ಕೆ ಮಾಡೋದ್ರಿ ಫ್ರೆಂಡ್ಸ. ಒಂದು ಕಿಲೋ ತೊಗೊಂಬಂದಿವ್ರಿ. ಬರ್ರಿ ಮಾಡೋದು ಹ್ಯಾಂಗೆ ಮಾಡ್ತೀವಿ ತೋರಿಸ್ತೀನಿ ನಿಮ್ಗೆ. ಬರ್ರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಕುಟ್ಕೊಳ್ತಾಳ. ಬೆಳ್ಳುಳ್ಳಿ ಪೇಸ್ಟ್ನ ತಂದದ್ರಿ. ಅದಕ್ಕೆ ಇವಾಗ ಬೆಳ್ಳುಳ್ಳಿ ಕುಟ್ಕೊಳಕತ್ತೀನಿ. ಯಾಕಂದ್ರೆ ಎರಡು ಹಾಕಿದ್ರೆ ಚಂದ ಆಗ್ತಾವ ಅನ್ನೋದು, ಟೇಸ್ಟ್ ಬರ್ತದೆ ಅಂತೇಳಿ ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ನೋಡ್ರಿ ಕುಟ್ಕೊಂಡಿನಿ. ಕುಟ್ಕೊಂಡು ಬಟ್ಟೆ ಹಾಕೊಂಡು ತೊಗೊಳತ್ತೀನಿ. ಇವಾಗ ಇದೆಷ್ಟು ಪಾಣೆ ಹೊಡಿತೀನಿ ರೀ. ನೋಡ್ರಿ ಚಿಕನ್ ಅಂತೆಲ್ಲ ತೊಳ್ಕೊಂಡು ಮಾಡಿ ಇಟ್ಕೊಂಡಿನಿ. ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿನಿ ರೀ. ನೋಡ್ರಿ ಒಂದು ಅಲ್ಲ ಪೇಸ್ಟ್ನ ತೊಗೊಂಡು ಬಂದು ಇದಕ್ಕೆ ಇವಾಗ ಪಾಣೆ ಹೊಡ್ಕೊಂಡು ಬರ್ರಿ. ನೋಡ್ರಿ ಬೋಗಣಿ ತೊಗೊಳಕತ್ತೀನಿ. ಒಣಗಿ ಪಾಣೆ ಹೊಡ್ಯಾಕ ಬೋಗಣಿ ಕಾಯನ ಒಂದರ ಕಾಯನ ಎಣ್ಣೆ ಹಾಕೊಳ್ಳೋಣ್ರಿ. ಇದಕ್ಕೆ ನೋಡ್ರಿ ಬೊಗಣಿ ಕಾಯಕ್ಕಿಟ್ಟಿವಿ. ಇದಕ್ಕೆ ಉಪ್ಪ ಮತ್ತು ಆಮೇಲೆ ಅರಿಶಿಣ ಹಾಕೊಳ್ಳೋಣ್ರಿ. ನಾ ಪಾಣೆದಾಗ ಹಾಕಲ್ಲ, ಇದ್ರ ತಾಗೆ ಹಾಕೋತೀನಿ. ಅರಿಶಿಣ ಹಾಕೊಳಕತ್ತೀನಿ. ಉಪ್ಪ ಆಮೇಲೆ ಹಿಂದ್ರ ಕಡೆ ಉಪ್ಪು ಆಗಿತ್ತಿಲ್ಲ ಅಂದ್ರೆ ಮ್ಯಾಲೆ ಹಾಕೋರು ಬರ್ತದ್ರಿ. ಸ್ವಲ್ಪ ಹಾಕಿನಿ. ಇವಾಗ ಮತ್ತು ಉಪ್ಪು ಜಾಸ್ತಿ ಆಗ್ಬಾರ್ದಲ್ರಿ, ಅದಕ್ಕಲ್ಲೇ ಸ್ವಲ್ಪ ಹಾಕೊಂಡಿನಿ. ಬರ್ರಿ ಇವಾಗ ಅದಕ್ಕಿಟ್ಟು ಎಣ್ಣೆ ಹಾಕಿ ಪಾಣೆ ಹೊಡೋಣ. ನೋಡ್ರಿ ಎಣ್ಣೆ ಹಾಕೊಳಕತ್ತೀನಿ. ಇವಾಗ ಎಣ್ಣೆ ಹಾಕ್ಕೊಂಡಿನಿ. ಅಂದಾಜು ಮೇಲೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಚಂದ ಆಗ್ತದ್ರಿ ಒಣಗಿ. ನಾನು ಅಷ್ಟೇ ಕಮ್ಮಿನೇ ಹಾಕೊಂಡಿನಿ ರೀ. ಅಷ್ಟೇ ಅದು 1 ಕಿಲೋಕ್ಕೆ ಅದಲ್ರಿ, ಅಷ್ಟೇ ನೋಡಿ ಹಾಕ್ಕೊಂಡಿನಿ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ಬೆಳ್ಳುಳ್ಳಿ ಇವಾಗ ಒಂದು ಸ್ವಲ್ಪ ತಿರುಗಾಡೋಣ್ರಿ. ಅದು ಕೊತ್ತಂಬರಿ ತರ್ಲಿಕ್ಕೆ ಹೋಗಿರ್ರಿ. ಕೊತ್ತಂಬರಿ ಸಿಕ್ಕಿಲ್ಲತ್ತ, ಅದಕ್ಕೆ ಬರೀ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಬಂದಾರ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟು ಹಾಕೊಳ್ಳೋಣ. ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟು ಹಾಕೊಳ್ಳತ್ತೀವಿ. ಬರೀ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟು ಹಾಕೊಂಡ್ಬಿಡ್ತೀವಿ. ಮತ್ತು ಬೆಳ್ಳುಳ್ಳಿ ಇಟ್ಟು ಹಾಕೊಂಡೇವಲ್ರಿ, ಅದಕ್ಕೆ ಬೆಳ್ಳುಳ್ಳಿ ಮತ್ತು ಪೇಸ್ಟಿಗೆ ಬರ್ತೈತೆ ಬೆಳ್ಳುಳ್ಳಿನ ಹಾಕೊಂಡು ಇದಕ್ಕೆ ಇವಾಗ ಕೆಂಪು ಆಗಂಗೆ ತಿರುಗಾಡ್ಕೊಳ್ಳೋಣ್ರಿ. ಕೆಂಪು ಎಣ್ಣೆಗೆ ಕೆಂಪು ಆಗಬೇಕು ನೋಡ್ರಿ. ಇವಾಗ ಬೆಳ್ಳುಳ್ಳಿ ಕೆಂಪಗಾಗೈತಿ ನೋಡ್ರಿ. ಕೆಂಪಗಾಗೈತಲ್ರಿ. ಇವಾಗ ಏನು ಮಟನ್ ಇರ್ತದಲ್ರಿ, ಇದು ಮಟನ್ ಹಾಕೋತೀನಿ ರೀ. ಇವಾಗ ಜಾಸ್ತಿನೇ ಕಾವಾಗ್ಯದ್ರಿ ಎಣ್ಣೆ. ಮಟನ್ ಹಾಕ್ಕೊಂಡು ಇದಕ್ಕೆ ಇವಾಗ ಎಲ್ಲ ಕಡೆಗೆ ತಿರುಗಾಡ್ಕೊಳ್ಳೋಣ್ರಿ. ನೋಡ್ರಿ ಎಲ್ಲ ಕಡೆ ತಿರುಗಾಡ್ಕೊಳಕತ್ತೀನಿ. ಇದು ಮಟಣ ಎಣ್ಣೆ ಬಿಡ್ತದ್ರಿ. ಯಾಕಂದ್ರೆ ಇದು ಇರ್ತದಲ್ರಿ, ಅಂದ್ರೆ ಕರಗ್ತದ್ರಿ. ಇದು ಹಿಂಗೆ ಚಿಕನ್ಗತ್ಲೆ ಇದು ಆಗಲ್ರಿ, ಉಬ್ಬಲ್ರಿ, ಕರಗ್ತದ್ರಿ ಅಲ್ಲಿ. ಇದಕ್ಕೆ ಇವಾಗ ತಿರುಗಾಡ್ಕೆರೆ ಮುಚ್ಚಿಬಿಡೋಣ್ರಿ. ನೋಡ್ರಿ ಎಲ್ಲ ಕಡೆಗೆ ಮಿಕ್ಸ್ ಆಗಂಗೆ ತಿರುಗಾಡ್ಕೊಂಡಿನಿ. ಇದು ಎಣ್ಣೆಗೆ ಕುದೀತದ್ರಿ. ಇವಾಗ ಎಣ್ಣೆ ಹಾಕಿದೆ ಅಲ್ರಿ, ಎಣ್ಣೆಗೆ ಕುದೀತದ. ಇದಕ್ಕೆ ಇವಾಗ ಮುಚ್ತೀನಿ ರೀ ಮ್ಯಾಲ ಮುಚ್ಕೋತೀನಿ ರೀ. ಇವಾಗ ಇದಕ್ಕೆ ಹವಾ ಹೋಲಾರ್ದಂಗೆ ಮ್ಯಾಲೆ ಮುಚ್ಕೊಂಡಿನಿ. ಇದಕ್ಕೆ ಇದು ಒಂದು 5 ನಿಮಿಷ ಕುದ್ಲಿಕ್ಕೆ ಇಡಮ್ರಿ. ಬೋಗಣ್ಯಾಗ ಮ್ಯಾಲೆ ಮುಚ್ಚಿನಿ, ಕುದೀತದ್ರಿ ಜಲ್ದಿ.
ಇದಕ್ಕಿಂತ ಕುಕ್ಕರ್ದಾಗ ಹಾಕಿದ್ರೆ ಅವಾಗೆ ಕುದೀತಿತ್ತು. ಕುಕ್ಕರ್ದಾಗ ಹಾಕ್ಲಿಲ್ಲ ರೀ, ನನಗೆ ಅಷ್ಟು ತರಕ್ಕೆ ಬರಲಿಲ್ಲ. ಕುಕ್ಕರ್ದಾಗ ಯಾಕಂದ್ರೆ ಅನ್ನ ಇತ್ತು, ಅದಕ್ಕಲ್ಲೇ ಹಾಕ್ಲಿಲ್ಲ ರೀ. ಇಲ್ಲಿ ನೋಡ್ರಿ, ನಾನು ಮಟನ್ ಸಾರಿಗೆ ಹಾಕ್ಲಿಕ್ಕೆ 4 ಥರ ಮಸಾಲೆ ತೊಗೊಂಡಿನಿ. ಇಲ್ಲಿ ನೋಡ್ರಿ, ಇದು ಇದು ಮಟನ್ ಮಸಾಲೆ, ಆಮೇಲೆ ಇದು ಧನ್ಯ ಪೌಡ್ರ್ ಅಂತ್ರಿ, ರಚ್ಚನ್ ಜಡಿಯಾಗ ನೋಡ್ರಿ ಇಷ್ಟೆಲ್ಲ ಮಸಾಲೆ. ಆಮೇಲೆ ಇದು ಗರಂ ಮಸಾಲೆ ರೀ. ಇದು ಇದ್ರೆ ನಾವೇನು ಚಕ್ಕಿ ಲವಂಗ ಇವೆಲ್ಲ ತೊಗೋತೀವಲ್ರಿ, ಅದು ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ರೀ. ನೋಡ್ರಿ ಎಷ್ಟು ಸಣ್ಣ ಬಂದದಂತೇಳಿ ಹಿಂಗೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿವ್ರಿ. ಇದು ಯಾವಾಗೂ ಬರ್ತದೆ ರೀ, ಅನ್ನಕ್ಕೂ ಬರ್ತದೆ, ಯಾವುದೇ ಸಾರು ಮಾಡಿದ್ರೆ ಸಾರಿಗೂ ಬರ್ತದೆ ನೋಡ್ರಿ ಇದು. ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡು ಜಾಸ್ತಿನೇ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿವಿ ನಾವು, ಹಿಂಗೆ ಅನ್ನಿಗೆ ಎದಕ್ಕೆ ಬರ್ತದೆ ಅಂತೇಳಿ ಇಷ್ಟೆಲ್ಲ ಮಸಾಲೆ ತೊಗೊಂಡಿವಿ ನೋಡ್ರಿ. ನಾರೇ ಮಟನ್ ಸಾರಿಗೆ ಹಾಕ್ಲಕ್ಕೆ ಇವಾಗ ಮಟನ್ ಕುದಿಯಾಗತ್ತದ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಮಟನ್ ಕುದಿಯಾಗತ್ತದ ನೋಡ್ರಿ. ನಾ ಹೇಳಿನಲ್ರಿ ಯಾವಾಗ ನಿಮ್ಗೆ ನೀರು ಬಿಡ್ತದೆ ಅಂತೇಳಿ. ನೋಡ್ರಿ ಎಷ್ಟು ನೀರು ಬಿಟ್ಟೈತಿ. ಒಂಚೂರು ನೀರು ಹಾಕಿಲ್ರಿ ಅದಕ್ಕೆ. ಇದಕ್ಕೊಂದು ಸ್ವಲ್ಪ ತಿರುವಾಡೋಣ ಬರ್ರಿ ಇವಾಗ. ನೋಡ್ರಿ ಇವಾಗ ಇದಕ್ಕೊಂಚೂರು ತಿರುಗಾಡ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ನೀರು ಬಿಟ್ಟದ ಅಂಥೇಳಿ. ಅವಾಗ ಹೇಳಿನಲ್ರಿ ನಿಮ್ಗೆ ಫುಲ್ ಕರಗಿ ಬಿಡ್ತದೆ ಅಂತ ಹೇಳಿದ್ದು. ಎಷ್ಟು ಸಣ್ಣ ಸಣ್ಣ ಪೀಸ್ ಆಗ್ಯಾವ ನೋಡ್ರಿ ಕರಿಕೆರೆ. ನೋಡ್ರಿ ಎಷ್ಟು ನೀರು ಬಿಟ್ಟದ. ಇನ್ನೂ ಕುದ್ದಿಲ್ರಿ ಇದು, ಯಾಕಂದ್ರೆ ಮಟನ್ ಜಲ್ದಿ ಕುದಿಯಂಗಿಲ್ಲ, ಲೇಟ್ ಮಾಡಿ ಕುದೀತದ. ಚಿಕನ್ಗತ್ಲೆ ಮಟನ್ ಜಲ್ದಿ ಕುದಿಯಂಗಿಲ್ಲ ರೀ, ಒಂದು ಸ್ವಲ್ಪ ಲೇಟ್ ಆಗ್ತಾರೆ ಅದು ಕುದ್ಲಿಕ್ಕೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಮುಚ್ಚಂಬ್ರಿ ಇವಾಗ. ಇನ್ನೊಂದು 5 ನಿಮಿಷ ಬಿಟ್ಟು ಅಂದ್ರೆ ಕುದೀತದ್ರಿ ಇವಾಗ. ಬರ್ರಿ ಇವಾಗ ಕುದ್ದವೇನು ನೋಡೋಣಂತ. ನೋಡ್ರಿ ಒಟ್ಟು ನೀರೆಲ್ಲ ಅಟ್ಟಿಸ್ಕೊಂಡವು, ಯಾಕಂದ್ರೆ ಆಗ ನೀರು ಜಾಸ್ತಿ ಇದ್ದಲ್ರಿ, ಇವಾಗ ನೀರು ಕಮ್ಮಿ ಆಗ್ಯಾವು. ಇವಾಗ ಒಂದು ಪೀಸ್ ತೊಗೊಂಡಿದ್ದಾರೆ, ಅವು ಕುದ್ದವೇನಿಲ್ಲ ನೋಡೋಣ್ರಿ. ಇನ್ನೂ ಕುದ್ದಿಲ್ಲ ಅನ್ಸತ್ತದ್ರಿ, ಇನ್ನೂ ಕುದ್ದಿಲ್ಲ. ಇವಾಗ ಇದಕ್ಕೆ ನೀರು ಹಾಕೋತೀನಿ ರೀ. ಇವಾಗ ಕುದಿಯೋಷ್ಟರ ನೀರು ಹಾಕೋತೀನಿ. ಕುದಿಯೋಷ್ಟು ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬಿಡ್ಬೇಡ್ರಿ ಇದಕ್ಕೆ ಮತ್ತೆ, ಯಾಕಂದರೆ ಜಲ್ದಿ ಕುದಿಯಲ್ರಿ, ಅದಕ್ಕಲಾಗೆ ನೀರು ಹಾಕೊಂಡಂಗೆ. ಚಿಕನ್ ಇದ್ರೆ ಅವಾಗೆ ಕುದೀತೈತ್ರಿ. ಅಂದ್ರೆ ಚಿಕನ್ ಅಂದ್ರೆ ಅವಾಗೆ ನೀವು ನೋಡೋದ್ರಾಗ ಬರೀ ಎಣ್ಣೆಗೆ ಪಾಣೆ ಹೊಡೆದೆ ಅಂದ್ರೆ ಅವಾಗೆ ಕುದ್ದಿ ಬಿಡ್ತೈತ್ರಿ. ಮಟನ್ ಹಾಂಗಿಲ್ರಿ ಇದು. ಇದಕ್ಕೆ ಲೇಟ್ ಆಗ್ತದ್ರಿ, ಭಾಳ ಅಂದ್ರೆ ಭಾಳ ಲೇಟ್ ಬೇಕು ಇದಕ್ಕೆ. ಇವಾಗ ಮುಚ್ಚಿ ಬಿಡಮ್ರಿ ಇದಕ್ಕೆ. ನೋಡ್ರಿ ಮುಚ್ಚಿಬಿಟ್ಟು ಇದು ಕುದಿಯನೇ ಇವಾಗ ಓಪನ್ ಮಾಡೋದ್ರಿ. ಇದಕ್ಕೆ ಕುದಿಯತನ ಓಪನೇ ಮಾಡಂಗಿಲ್ಲ ರೀ ಇದಕ್ಕೆ. ನೋಡ್ರಿ ಇವಾಗ ಕುದಿಯಾಗತ್ತದ. ಇದಕ್ಕೆ ಇವಾಗ ಖಾರ ಮಸಾಲೆ ಹಾಕ್ಬಿಡ್ತೀನಿ ರೀ. ನಮ್ಮ ಸಣ್ಣವ್ರೂ ಊರಿಗೆ ಹೋಗ್ತಾರತ್ರಿ, ಅವ್ರಿಗೆ ಹಚ್ಕೊಡ್ಬೇಕಾದ್ರಿ. ಅದಕ್ಕೆ ಅವ್ರಿಗೂ ಉಣಸಿ ಮಾಡಿ ಹಚ್ಕೊಡ್ತೇವೆ ರೀ. ನೋಡ್ರಿ ಇವಾಗ ಅಷ್ಟು ಮಸಾಲೆ ಹಾಕ್ಕೊಳಗತ್ತಿನ. ನೋಡ್ರಿ ಅಷ್ಟು ಮಸಾಲೆ ಹಾಕ್ಕೊಂಡು ತಿರುಗಾಡ್ಕೊತೀನಿ ಇವಾಗ. ಕೊಬ್ಬರಿ ಆಮೇಲೆ ಟಮಾಟಿ ಉಳ್ಳಾಗಡ್ಡಿ ಏನೋ ಹಾಕಿದ್ದೀನಿ ರೀ. ಕರೆಂಟ್ ಇಲ್ಲರಿ, ಮಿಕ್ಸರ್ಗೆ ಹಾಕ್ಬೇಕಂದ್ರೆ ಕಲ್ಲಾಗ ಅರಿಬೇಕಂದ್ರೆ ಲೇಟ್ ಆಗ್ತದೆ, ಅರ್ದಿಲ್ಲ. ಇವಾಗ ಖಾರ ಹಾಕೋತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಖಾರ ಇಷ್ಟು ಹಾಕ್ಕೊಳಗತ್ತೀನಿ. ಖಾರ ಹಾಕ್ಕೊಂಡು ಇದಿಷ್ಟು ತಿರುಗಾಡ್ಬಿಡಮ್ರಿ. ತಿರುಗಾಡಿ ಒಂದು ಸ್ವಲ್ಪ ಕುದಿಸ್ಕೆರೆ ನಮ್ಮ ಸಣ್ಣವರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ. ರೆಡಿ ಆಯ್ತು ನೋಡ್ರಿ ಮಟನ್ ಸಾರ. ನೋಡ್ರಿ ಮಟನ್ ಸಾರ ರೆಡಿ ಆಗೈತಿ. ಇನ್ನೂ ಇಲ್ಲ. ನೋಡ್ರಿ ಇಲ್ಲಿ ಬಿಸಿ ಬಿಸಿ ಚಿಕನ್ ಸಾರ ರೆಡಿ ಆಯ್ತು ನೋಡ್ರಿ. ಮಸ್ತಾಗೈತೆ ನೋಡ್ರಿ ಚಿಕನ್ ಸಾರ ರೀ ಇವಾಗ. ನೋಡ್ರಿ ಇಲ್ಲಿ ಎಷ್ಟು ಚೆಂದಾಗಿ ಬಂದದ ಅಂತೇಳಿ. ಕೊಬ್ಬರಿ ಹಾಕಿಲ್ಲ, ಏನೂ ಹಾಕಿಲ್ಲ ಅಂದ್ರೆ ಭಾಳ ಚಂದ ಬಂದೈತೆ ನೋಡ್ರಿ ಸಾರ. ಇದು ಇವಾಗ ಉಂಡು ಬಳಕೆ ಗೊತ್ತಾಗ್ತದೆ ರೀ. ನನಗೆ ಅನ್ಸೋ ಮಟ್ಟಿಗೆ ಮಸ್ತಾಗೈತಿ ನೋಡ್ರಿ. ರೆಡಿ ಆಯಿತು ಚಿಕನ್ ಸಾರ. ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ.